ಬೆಟ್ಟಿಂಗ್ ಚಟಕ್ಕೆ ಪತ್ನಿಯನ್ನೇ ಕೊಲೆ ಮಾಡಿದ ಪಾಪಿ ಪತಿ ಬೆಂಗಳೂರು ಮಹದೇವಪುರ ಬಳಿ ಹೋಮ್ ಗಾರ್ಡ್ ಹತ್ಯೆಯಾಗಿದ್ದಾರೆ. ಬೆಟ್ಟಿಂಗ್ ಚಟಕ್ಕೆ ಪತ್ನಿಯನ್ನೇ ಕೊಲೆ ಮಾಡಿದ ಪಾಪಿ ಪತಿ ಬೆಂಗಳೂರು ಮಹದೇವಪುರ ಬಳಿ ಹೋಮ್ ಗಾರ್ಡ್ ಹತ್ಯೆಯಾಗಿದೆ. ಪತಿಯ ಬೆಟ್ಟಿಂಗ್ ಚಟಕ್ಕೆ ಬಲಿಯಾದ ಹೋಮ್ ಗಾರ್ಡ್ ಮಂಜುಳಾ ಆಪ್ನಲ್ಲಿ ಬೆಟ್ಟಿಂಗ್ ಆಡಿ ಹಣ ಕಳೆದುಕೊಂಡಿದ್ದ ಪ್ರದೀಪ್. ಬೆಟ್ಟಿಂಗ್ ಚಟದಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದರು. ನಾನು ಸಾಯುವ ಮುನ್ನ ಅವರನ್ನು ಸಾಯಿಸ್ತೀನಿ ಎಂದು ವಿಡಿಯೋ ಮಾಡಿದ. ವಿಡಿಯೋ ಮಾಡಿ ಪತ್ನಿಯನ್ನ ಕ್ರೂರವಾಗಿ ಕೊಂದ ಪಾಪಿ ಪತಿ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಟ್ಟಿಂಗ್ ಚಟಕ್ಕೆ ಪತ್ನಿಯನ್ನೇ ಕೊಲೆ ಮಾಡಿದ ಪಾಪಿ ಪತಿ ಬೆಂಗಳೂರು ಮಹದೇವಪುರ ಬಳಿ ಹೋಮ್ ಗಾರ್ಡ್ ಹತ್ಯೆಯಾಗಿದೆ. ಪತಿಯ ಬೆಟ್ಟಿಂಗ್ ಚಟಕ್ಕೆ ಬಲಿಯಾಗಿದ್ದಾಳೆ ಹೆಂಡತಿ. ಪತಿಯ ಬೆಟ್ಟಿಂಗ್ ಚಟಕ್ಕೆ ಮಂಜುಳಾ ಆಕೆಯ ಹೆಸರು. ಆಪ್ನಲ್ಲಿ ಬೆಟ್ಟಿಂಗ್ ಆಡಿ ಹಣ ಕಳೆದುಕೊಂಡಿದ್ದ ಪ್ರದೀಪ್. ಬೆಟ್ಟಿಂಗ್ ಚಟದಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ರು. ನಾನು ಸಾಯುವ ಮುನ್ನ ಅವರನ್ನು ಸಾಯಿಸ್ತೀನಿ ಎಂದು ವಿಡಿಯೋ ಮಾಡಿ ಸತ್ತಿರುವಂಥದ್ದು. ಕ್ರೂರವಾಗಿ ಪತ್ನಿಯನ್ನ ಕ್ರೂರವಾಗಿ ಕೊಂದಿದ್ದಾನಂತೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂತೆಂಥ ಮನಸ್ಥಿತಿಗಳಿರ್ತವೆ, ಯಾವ ಲೆವೆಲ್ಗೆ ಸೈಕೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಂತ ಅಂದರೆ, ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬಂದುಬಿಟ್ರು ಅಂತ ಹೆಂಡತಿ ಮಕ್ಕಳನ್ನೇ ಕೊಂದು ಬಿಡೋದ, ಹೆಂಡತಿನೇ ಕೊಂದು ಬಿಡೋದ. ಕರ್ಮ ಮಾಡಿರೋದು ಯಾರು? ಆ ಹೆಂಡತಿ ಮಕ್ಕಳು ಏನು ಪಾಪ ಮಾಡಿದ್ರು, ಅವುಗಳನ್ನ ಕೊಂದು ನಾನು ಕೂಡ ಸಾಯ್ತೀನಿ ಅನ್ನುವಂಥ ಒಂದು ವಿಡಿಯೋ. ಕ್ರೂರವಾಗಿ ಕೊಂದಿದ್ದಾನಂತೆ ಹೆಂಡತಿಯನ್ನ. ಅಡಿಕ್ಷನ್ ಅನ್ನೋದು ಯಾವುದೇ ಒಂದು ಅಡಿಕ್ಷನ್ ಆಗಲಿ, ಬೆಟ್ಟಿಂಗ್ ಅನ್ನುವಂಥದ್ದಾಗಿರ್ಬೋದು, ಆಲ್ಕೋಹಾಲ್ ಅಡಿಕ್ಷನ್ ಆಗಿರ್ಬೋದು, ಈ ಮಾದಕ ಅಡಿಕ್ಷನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಯಾವ ಲೆವೆಲ್ಗೆ ಮನುಷ್ಯನನ್ನ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನೋಡಿ ಇದು. ಈಗ ಆ್ಯಪ್ಗಳಲ್ಲಿ ಬೆಟ್ಟಿಂಗ್ ಹುಚ್ಚಿರುತ್ತೆ ಕೆಲವರಿಗೆ. ಬರುವಂಥ ಸಂಬಳವನ್ನು, ದುಡಿರುವಂಥ ದುಡಿಮೆದ ಬಂದಂಥ ಸಂಬಳವನ್ನು ಎಲ್ಲವನ್ನ ತೆಗೆದುಕೊಂಡು ಹೋಗಿ ಅದಕ್ಕೇ ಸುರಿತಾ ಇರ್ತಾರೆ. ಏನು ಮಾಡೋಣ, ಫೈನಲ್ ಆಗಿ ಎಲ್ಲ ಕಳೆದುಕೊಂಡು ಸಾಲ ಹೆಚ್ಚಾದಾಗ, ಟಾರ್ಚರ್ ಹೆಚ್ಚಾದಾಗ, ಕಿರಿಕಿರಿಗಳು ಹೆಚ್ಚಾದಾಗ ಈ ರೀತಿಯಾಗಿ ಮನಸ್ಥಿತಿಗಳು ಬರ್ತಾವೆ. ಹೆಂಡತಿ ಮಕ್ಕಳು ಬೀದಿಗೆ ಬಂದುಬಿಟ್ರು ಅಂತ ಹೆಂಡತಿನ ಕೊಂದು ನಂತರ ತಾನು ಸಾಯೋದಂತೆ. ಎಂತೆಂಥ ಜನ ಇರ್ತಾರೆ, ಸೈಕೋಗಳಿರ್ತಾರೆ. ಅದನ್ನ ಮತ್ತೆ ವಿಡಿಯೋ ಮಾಡಿ ಆ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ. ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು, ಮಂಜುಳಾ ಅನ್ನುವಂಥ. ಇವನು ಪ್ರದೀಪು ಬೆಟ್ಟಿಂಗ್ ಆಡಿ, ಆ್ಯಪ್ಗಳಲ್ಲಿ ಬೆಟ್ಟಿಂಗ್ ಆಡಿ ಸಾಲ ಮಾಡಿಕೊಂಡು, ಲಾಸ್ ಮಾಡಿಕೊಂಡು ಹೆಂಡತಿಯನ್ನೇ ಕೊಂದಿದ್ದಾನೆ. ಅದು ವಿಡಿಯೋ ಮಾಡಿ ಹೆಂಡತಿಯನ್ನು ಕೊಂದು ನಂತರ ಮಂಜುಳಾ ಪತ್ನಿ ಅವರ ಮನೆಯ ದೃಶ್ಯಾವಳಿಗಳವು. ಬೆಂಗಳೂರು ಮಹದೇವಪುರ ಬಳಿ ಹೋಮ್ ಗಾರ್ಡ್ ಆಗದಂಥ ಮಂಜುಳಾ ಬೆಂಗಳೂರಿನ ಮಹದೇವಪುರದ ಬಳಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಜೀವನ ನಡೆಸ್ಕೊಂಡಿದ್ರು ಅವರು. ಹೆಂಡತಿ ಮಕ್ಕಳು ಬೀದಿಗೆ ಬಂದುಬಿಟ್ರು ಅಂತ ಹೆಂಡತಿನೇ ಕೊಂದು ಕ್ರೂರವಾಗಿ ಕೊಂದಿದ್ದಾನಂತೆ. ಅಷ್ಟು ಯೋಚನೆ ಮಾಡೋವನು ಬೀದಿಗೆ ಬಂದುಬಿಟ್ರು, ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡುವಂಥ ಇವನು ಕೊಲ್ಲೋವಾಗ ಏನು ಅನ್ನಿಸ್ಲಿಲ್ವಾ? ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಈ ಒಂದಿಷ್ಟು ಜನ ಈ ರೀತಿಯಾಗಿ ಮಾನಸಿಕವಾಗಿ ಅವರು ಖಿನ್ನತೆಗೆ ಒಳಗಾದಂಥ ಜನ ಈ ರೀತಿಯಾಗಿ ಮಾಡುವಂಥದ್ದು. ಯಾಕಂದರೆ ಹೆಂಡತಿಯನ್ನು ಕೊಂದು ತಾನು ಕೂಡ ಸಾಯ್ತೀನಿ ಅನ್ನುವಂಥದ್ದು ಈ ಬೆಟ್ಟಿಂಗ್ ದಂಧೆಯಿಂದ ಆದಂಥ ಸಿಚುವೇಶನ್ಸು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಮನುಷ್ಯ ಬೆಂಗಳೂರಿನ ಮಾದಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಬೆಟ್ಟಿಂಗ್ ಚಟಕ್ಕೆ ಪತಿ
ಪತ್ನಿಯನ್ನೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಮಂಜುಳಾ 32 ವರ್ಷ ಕೊಲೆಯಾದಂತಹ ಹೋಮಗೊಂಡು ಈಕೆ ಪತಿ ಪ್ರದೀಪನ್ನ ಏನು ಇರುವುದು ಆ ಕೊಲೆಯನ್ನ ಮಾಡಿರುವಂತಹ ಕಾರಣಕ್ಕೆ ಬೆಂಗಳೂರಿನ ಮಾದಕಪುರ ಪೊಲೀಸ್ ಠಾಣೆಯ ಒಂದು ಥಿಯೇಟರ್ ಏನಿದೆ, ಸೊ ಅಲ್ಲಿ ಒಂದು ಘಟನೆ ನಡೆದಿರುವಂತಹ ಬೆಟ್ಟಿಂಗ್ ಘಟನೆಯಿಂದ ತನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದು ನಾನು ಸಾಯ್ತೀನಿ, ನನ್ನ ಹೆಂಡತಿಯನ್ನು ಸಹ ಸಾಯ್ತಾಳೆ ಅಂತ ವಿಡಿಯೋವನ್ನ ಸಹ ಮಾಡಿದ್ದ. ಅದ್ರ ಜೊತೆಗೆ ಏನಂದ್ರೆ ವಿಡಿಯೋ ಮಾಡಿಟ್ಟು ಪತ್ನಿಯನ್ನ ಹತ್ಯೆ ಮಾಡಿರುವಂತದ್ದು. ಮಾದಕಪುರ ಪೊಲೀಸ್ ಠಾಣೆಗೆ ಸದ್ಯಕ್ಕೆ ಪೊಲೀಸರು ಆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತ. ನಿಜವಾಗ್ಲೂ ಏನು ಈ ಬೆಟ್ಟಿಂಗ್ ಜೊತೆಗೆ ಏನಾದ್ರು ಬಿದ್ದಿದ್ದ ಅಥವಾ ಬೇರೆ ಏನಾದ್ರು ವಿಷಯಗಳ ಏನಾದ್ರು ಗುಪ್ತ ಏನಾದ್ರು ಬಂದಿದ್ದ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಗಮನ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್ ನೋಡಿ, ಈ ರೀತಿಯಾಗಿ ಅಂದರೆ ಮಾನಸಿಕವಾಗಿ ಈ ಸಾಲವನ್ನು ಹೊತ್ಕೊಂಡು ಬೆಟ್ಟಿಂಗಲ್ಲಿ ಲಾಸ್ ಆಯಿತು ಅಂತ ಹೇಳಿ ಕೊನೆಯದಾಗಿರುವಂಥ ದಾರಿ ಏನು ಅಂತ ನೋಡಿದ್ರೆ ಸಾವೇ. ಇನ್ನೇನು ಮಾಡೋಕ್ಕಾಗುತ್ತೆ, ಸಾಲವನ್ನು ತಲೆ ಮೇಲೆ ಹೊತ್ಕೊಂಡು. ಬಟ್ ದಯವಿಟ್ಟು ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ನಡೀತಾ ಇದೆ ಈ ಬೆಟ್ಟಿಂಗ್ ದಂಧೆ ಅನ್ನೋದು ಆ್ಯಪ್ಗಳ ಮುಖಾಂತರ. ನಿಜಕ್ಕೂ ಸರ್ಕಾರನೇ ಇಂಥವು ಯಾವಿದಾವಲ್ಲ ಇವನ್ನ ತೆಗೆದು ಹಾಕಿಕೊಡ್ಬೇಕು ಅನಿಸುತ್ತೆ. ಇವನ್ನೆಲ್ಲ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿ ಇವನ್ನೆಲ್ಲವನ್ನ, ಯಾಕಂದರೆ ಅಷ್ಟು ಜನರನ್ನ ಬಲಿ ತೆಗೆದುಕೊಳ್ತಾ ಇದ್ದಾವೆ ಅವು. ಅಲ್ಲಿ ಏನು ಸಮಸ್ಯೆ ಆಗಿರುತ್ತೋ, ಯಾವ ರೀತಿಯಾಗಿ ಸ್ಕ್ಯಾಮ್ ಆಗ್ತಾ ಇರುತ್ತೋ, ಆನ್ಲೈನ್ ಗೇಮ್ಗಳು ಅಂತ ಅಂದಾಗ, ಬೆಟ್ಟಿಂಗ್ ಆ್ಯಪ್ಗಳು ಅಂತ ಅಂದಾಗ ಯಾವ ರೀತಿಯಾಗಿ ಅಲ್ಲಿ ಯಾರ ಹಿಡಿತದಲ್ಲಿರುತ್ತೋ ಅದು ಆ ಒಂದು ಆ್ಯಪ್ನ ಓವರ್ ಆಲ್ ಹಿಡಿತಾ, ಇದೆಲ್ಲವನ್ನ ಕೂಡ ಗಮನಿಸ್ಬೇಕಲ್ವಾ. ಸೊ ಹೀಗಾಗಿ ಏನೋ ಒಂದು ಮಾಡ್ಕೊಂಡು ಎಡವಟ್ಟನ್ನು ಮಾಡಿಕೊಂಡು ಲಾಸ್ ಆಗಿ ಕೊನೆಯದಾಗಿ ಸಾವೇ ಅಂತ ಈ ರೀತಿಯಾಗಿ ನಿರ್ಧಾರ ಮಾಡ್ತಾರೆ.